ಸರ್ ನಮಸ್ಕಾರ. ನನ್ನ ಹೆಸರು ಮಾರ್ಗ್ರೆಟ್, ಪೀಟ್ರದ್ದು ಸ್ವಂತ ಅಕ್ಕ. ನನ್ನ ತಮ್ಮನ ಹತ್ಯೆ ಬಗ್ಗೆ ನೀವೆಲ್ಲ ಸಮಾಜದಲ್ಲಿ ನೋಡಿರ್ತೀರ. ಇದು ಇಷ್ಟೆಲ್ಲ ಆದಮೇಲೂ ಇನ್ನೂ ನಮಗೆ ಯಾವುದು ಪ್ರಾಪರ್ ಇನ್ಫಾರ್ಮೇಷನ್ನು, ಏಕೆ ಶೂಟೌಟ್ ಆಯಿತು, ಎಂತ ಆಯಿತು ಅಂತ ಯಾರು ಒಂದು ಇನ್ಫಾರ್ಮೇಷನ್ ನಮ್ಗೆ ಬರ್ತಾಯಿಲ್ಲ. ಜಸ್ಟು ಸ್ವಲ್ಪ ನಮ್ಮ ಎಮ್ ಎಲ್ಗಳಿಂದ ಸ್ವಲ್ಪ ಅಮೌಂಟು ಸ್ವಲ್ಪ ಇದು ಕೊಟ್ಟರು. ಬಟ್ ಈ ಅರೆಸ್ಟ್ ಬಗ್ಗೆ ಯಾರೆಲ್ಲ ಈ ಥರ ಶೂಟೌಟ್ ಮಾಡಿದ್ರು ಅವ್ರನ್ನ ಯಾವುದೂ ರೀತಿಯಾಗಿ ಅರೆಸ್ಟ್ ಮಾಡಿಲ್ಲ. ಏನು ತನಿಖೆ ಆಗಿದೆ ಅಂತ ನಮಗೊಂದು ಇನ್ಫಾರ್ಮೇಷನ್ ಇಲ್ಲ, ಏನಿಲ್ಲ. ನಮ್ಮಲ್ಲಿ ಇದು ಗೌರ್ಮೆಂಟ್ಗೆ ಏನು ಕೋರಿಕೆ ಇಡ್ತಾ ಇದ್ದೀನಿ ಅಂದರೆ, ನೀನು ಫಸ್ಟ್ ಅರೆಸ್ಟ್ ಮಾಡಬೇಕು. ಏನು ಮಾಡಿದ್ರು ಅವ್ರನ್ನ ಅವ್ರ ಜಾಬಿಂದನೇ ತೆಗೆಸ್ಬೇಕು. ಅವ್ರಿಗೆ ಒಳ್ಳೆ ಪನಿಷ್ಮೆಂಟ್ ಆಗಬೇಕು. ಇದು ಫಸ್ಟ್. ಸೆಕೆಂಡು, ನನ್ನ ತಮ್ಮನ ವೈಫ್ಗೆ ಅವಳು 10th ಓದಿದ್ದಾಳೆ, 10th ಪಾಸ್ ಅಲ್ಲ. 2 ಮಕ್ಕಳಿದ್ದಾರೆ, ಒಬ್ಬ 8th ಒಬ್ಬ 6th ಸ್ಟ್ಯಾಂಡರ್ಡ್ ಇದ್ದಾನೆ. ಇವಳಿಗೆ ಆದಾಯ ಅವನ ಲೈಫ್ ಟೈಮ್ ಸೆಟಲ್ಮೆಂಟ್ ಅಂತ ಏನಿದೆಯೋ, ಸೆಟಲ್ಮೆಂಟ್ ಅಂತ ಅಂದರೆ ಯಾವುದಾದ್ರು ಒಂದು ಜಾಬ್ ಅಂದರೆ ಎಲ್ಲನೂ ದೊಡ್ಡ ಕೆಲಸ ಕೊಡಿ ಅಂತಲ್ಲ, ತಿಂಗಳಿಗೆ ಏನಾದರೂ ಒಂದು ಆದಾಯ ಸಿಗಬೇಕು. ಇದು ನನಗೆ ಫಸ್ಟು ಇದು ಬೇಕು ಸರ್. ನನಗೆ ನ್ಯಾಯ ಬೇಕು, ಜಸ್ಟಿಸ್ ಬೇಕು. ಇದು ಸೆಕೆಂಡ್ ಪಾರ್ಟ್ ಅಂತ ಹೇಳಿದ್ರೆ ಇವಳು, ಯಾಕಂದರೆ ಎಲ್ಲ ನೋಡ್ಕೊಂಡಿದ್ದಲ್ಲ ನನ್ನ ತಮ್ಮ. ಎಲ್ಲನೂ ಮನೆಯದ್ದು ಏನು ಮಾಡಿದ್ರು ಮಕ್ಕಳ ವಿದ್ಯಾಭ್ಯಾಸದಿಂದ ಎಲ್ಲ ನೋಡ್ಕೊಂಡು ತಮ್ಮ. ಇವನು ನನ್ನ ದುಡಿಮೆನೇ ಇಲ್ಲ ಅಂತ ಹೇಳಿದ್ಮೇಲೆ ಇವಳು ಒಬ್ಬಳು ಏನು ಮಾಡ್ತಾಳೆ? ಅವಳಿಗೆ ಬೇರೆ ಏನೋ ಕೆಲಸ ಏನು ಗೊತ್ತಿಲ್ಲ, ವ್ಯವಸಾಯ ಅಷ್ಟೇ ಗೊತ್ತಿರೋದು. ಈ ಥರ ಇರ್ಬೇಕಾದ್ರೆ ನಮ್ಮ ಗೌರ್ಮೆಂಟಿಂದ ಕೋರಿಕೆ ಏನಂತ ಹೇಳಿದ್ರೆ, ಇವರಿಗೆ ಏನಾದರೂ ಆದಾಯ ನಮಗೆ ತಿಂಗಳಿಗೆ ಅವ್ರು ಸಿಗೋ ಥರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಅವ್ರ ಜಾಬ್ಗೆ ಹೋಗೋ ತನಕಂದರೆ, ಜಾಬು ಅಷ್ಟೇ ಗೌರ್ಮೆಂಟಿಂದನೂ ಸ್ವಲ್ಪ ಏನಾದರೂ ಮಾಡಿಕೊಡ್ಬೇಕು. ಇದು ನಮ್ಮದು ಸರ್. ಅವರು ಸುಮಾರು 5 ಗಂಟೆಗೆ ಒಳಗಡೆ ಹೋಗಿದ್ದು, ಹಸಿ ಎಲ್ಲ ಹುಡುಗಕ್ಕೆ ಹೋಗಿದ್ದು ನಿಜ. ನನ್ನ ತಮ್ಮನ ಕರ್ಕೊಂಡು ಹೋಗಿದ್ದು, ಅವ್ರು ಕರ್ಕೊಂಡು ಹೋಗಿದ್ದು ನಿಜಾನೇ. ಹೋಗಿ ಅಲ್ಲಿ ಹೋಗುವಾಗ ಟಯರ್ಡ್ ಆಯಿತು, ಸಿಕ್ಕಿಲ್ಲ. ಟಯರ್ಡಾಗಿ ಅಲ್ಲಿ ಮಲಗಿದ್ದಾರೆ, ಹೊರಗಡೆ ಮಲಗಿದ್ದಾರೆ. ಮಲಗೋ ಜಾಗದಲ್ಲಿ ಏನು ನಡೀತು, ಇವರು ಶೂಟಿಂಗ್ ಮಾಡಿದ್ದಾರೆ. ಶೂಟಿಂಗ್ ಮಾಡಿಬಿಟ್ಟು ನಮ್ಮ ಮನೆಗೆ ತೋರಿಸಿ ಇನ್ಫಾರ್ಮ್ ಮಾಡಿಲ್ಲ, ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿಲ್ಲ. ಬೆಳಗ್ಗೆ 8:30 9 ಗಂಟೆ ನನಗೆ ತಿಳಿದಿದ್ರು. ಆಮೇಲೆ ಹೋಗಿ ನೋಡುವಾಗ ಅಲ್ಲಿ ಇಲ್ಲ ಬಾಡಿ, ಕೊಳ್ಳೆಗಾಲ ತೊಗೊಂಡು ಕೊಳ್ಳೆಗಳನ್ನ ಮೈಸೂರು ತಗೊಂಡು ಹೋಗಿದ್ದಾರೆ. ಏನು ತಪ್ಪು ಮಾಡಿದ್ರು ಅಂದರೆ, ಅವ್ರು ಬೇಟೆಗಾರರು ಅಂತ. ನಮ್ಮ ಮನೆಯವರು ಬೇಟೆಗಾರರು ಅಲ್ಲ. ನಾವು ಮಾಡೋದು ಸೋಷಿಯಲ್ ವರ್ಕ್ ಮಾಡಿದ್ದು. 15-20 ವರ್ಷದಿಂದ ಸೋಷಿಯಲ್ ವರ್ಕ್, ODP ಕೆಲಸ ಮಾಡ್ತಾಯಿದ್ದಾರೆ. ಕೌನ್ಸಿಲ್ ಸಿಸ್ಟರ್ ಫಂಡ್ ಕೊಡ್ತಾಯಿದ್ದಾರೆ. ಬಾತ್ರೂಮು, ಬಯೋಗ್ಯಾಸು, ಮನೆ ಕೊಡ್ತಾಯಿದ್ದಾರೆ. ಆ ಕೆಲಸ ಮಾಡ್ತಾಯಿದ್ದಾರೆ. ಇವರು ಮಾಡಿದ್ದು ಪಕ್ಕ ಕೊಲೆ. ಇವರಿಗೆ ತಕ್ಕಂಥ ಶಿಕ್ಷೆ ಕೊಡಲೇಬೇಕು, ಸರಿನಾ? ಇನ್ನು ಮುಂದೆ ನಾವು ಹಿಂದವಳಿ ಮುಸ್ಲಿಂ ಕಾರ್ಡ್ ಯಾವ ಮಕ್ಕಳಿಗಾಗಿ ಈ ಥರ ಅನ್ಯಾಯ ನಡೀಬಾರ್ದು. ನನಗೆ ನ್ಯಾಯ ಸಿಕ್ಕಲೇಬೇಕು, ಸರಿನಾ? ಇಂಥ ನ್ಯಾಯ ಯಾರು ಅನ್ಯಾಯ ಇದು. ಹಂಗೆ ಅವ್ರು ತಪ್ಪು ಮಾಡಿದ್ರೂ ಇವರೆಲ್ಲ ಬರೋದೆಲ್ಲ ತಪ್ಪು. ಆಯ್ತಾ? ತಪ್ಪು ಬೇಟೆಗಾಗಿ ಹೋಗಿದ್ರೂ ಆವತ್ತು ಏನು ಮಾಡಬೇಕು, ಅವ್ರು ತಗೊಂಡೋಗಿ ಹೇಳಿ ಜೈಲಿಗೆ ಹಾಕಬೇಕು, ಜೈಲಿಗೆ ಹೋಗ್ಬೇಕು. ಅವ್ರಿಗೆ ತಕ್ಕಂಥ ಎಂದು ಕೊಡಬೇಕು. 5 ವರ್ಷ 10 ವರ್ಷ 20 ವರ್ಷ ಹಾಕಿ ಜೈಲಿಗೆ ಇರಲಿ. ಆಗ ಶೂಟಿಂಗ್ ಆರ್ಡ್ರ್ ಕೊಟ್ಟಿದ್ದು ಯಾರು ಸರ್ ಅವ್ರಿಗೆ? ಕೊಡೋಕ್ಕೆ ಹೇಳಿದ್ರೆ ಶೂಟಿಂಗ್ ಆರ್ಡ್ರು ಯಾವ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದೆ ಅವ್ರಿಗೆ ಆರ್ಡ್ರು? ಎಂಥ ತಪ್ಪು ಮಾಡಿಬಿಟ್ರು ಅವರು ಶೂಟ್ ಮಾಡೋಕ್ಕೆ. ಇದು ಅನ್ಯಾಯ. ಇಂಥ ಅನ್ಯಾಯ ಮುಂದೆ ಯಾರಿಗೂ ನಡೀಬಾರ್ದು. ದಯವಿಟ್ಟು ಕೇಳ್ತೀನಿ ನಿಮ್ಮ ಕೈ ಮುಗಿದು. ಇಂಥ ನನ್ನ ಇದ್ದಷ್ಟರೊಳಗೆ ಹೋಗಬೇಕು. ಇನ್ನು ಯಾವ ಮಕ್ಳಿಗೆ ಇಂಥ ಅನ್ಯಾಯ ನಡೀಬಾರ್ದು. ಆದ್ರೂ ಯಾರು ಮಂಜುನಾಥ್ ಅವರು, ಪೊಲೀಸವರು ನನಗಿದ್ರು, ಕೈ ಕೊಟ್ಟರು ನಮ್ಮನ್ನು ಬಾಡಿ ತಗೊಂಡೋಗಿ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿ ತಗೊಂಡು ಬಂದು ಅವ್ರು ಹೇಳಿದ್ದಾರೆ, ಮಂಜುನಾಥ್ ಸರ್ ಅವರು, ನಿಮಗೆ ಸರ್ಕಾರಿ ಕೆಲಸ ಕೊಡ್ತೀನಿ ಅಂತ ಹೇಳವ್ರೆ. 3 ಮನೆಗೂ ಕೆಲಸ ಕೊಡ್ತೀನಿ, 2 ಲಕ್ಷ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ. ಇವಾಗ ಸದ್ಯಕ್ಕೆ 5 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ಇದನ್ನು ಮುಂದೆ ನಡೆಸ್ತೀನಿ ಅಂತ ಹೇಳ್ದು, ಇದನ್ನು ಮಾಡ್ತೀನಿ ಕೊಡ್ತೀನಿ ಅಂತ ಹೇಳವ್ರೆ. ಏನು ಕೊಡ್ತಾರೆ ಕೊಡಲಿ. ಇನ್ನು ಮುಂದೆ ನಮ್ಮ ಮನೆಗೂ ಮಕ್ಕಳು ಓದಿಸಿದ್ವಿ, ನಮಗೆ ಕೊಡಲೇಬೇಕು ಪರಿಹಾರ. ಅದು ನಾವು ಶೂಟ್ ಮಾಡಿದ್ರು ಅಂತ ಕರ್ಕೊಂಡೋಗಿ ತಕ್ಕಂಥ ಶಿಕ್ಷೆ ಕೊಡಲೇಬೇಕು. ಸ್ನೇಹಿತರೆ, ಭಾಳ ಚರ್ಚೆಯಲ್ಲಿರುವಂಥ ವಿಷಯ ತಮಗೆಲ್ಲರಿಗೂ ಗೊತ್ತಿದೆ. ಈ ಹನ್ನೂರು ಕಾಡಂಚಿನಲ್ಲಿ ಏನು ಎನ್ಕೌಂಟರ್ ಮಾಡಿ ಕೊಲೆ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಚಾಮರಾಜನಗರ SDP ಜಿಲ್ಲಾ ಸಮಿತಿ ನಿಯೋಗ ನಾವು ಇವತ್ತು ಸಂತ್ರಸ್ತರ ಮನೆಗೆ ಬಂದಿದ್ವಿ. ಅವ್ರು ಏನಾಗಿತ್ತು ಅಂತ ಹೇಳಿ ಎಲ್ಲ ವಿಷಯಗಳನ್ನು ಭಾಳ ಮನಸ್ಸು ಬಿತ್ತು ಅವರು ಮಾತಾಡಿದ್ದಾರೆ. ಏನಾಯಿತು, ಯಾಕೆ ಅಂತ ಎಲ್ಲ ವಿಷಯಗಳನ್ನು ಹೇಳಿದ್ರು ಬಹಿರಂಗವಾಗಿ. ಭಾಳ ಅನ್ಯಾಯ ಆಗಿದೆ ಅಂತ ಮೇಲ್ನೋಟಕ್ಕೆ ಭಾಳ ಕಾಣ್ತಾ ಇದೆ. ಇದಕ್ಕೇನು ಭಾಳ ಡೆಪ್ತು ಹೋಗೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಪಾಪ ಅವರ ಮಿಸ್ಸಸ್ಸು, ಅವ್ರ ಮಕ್ಕಳು, ಅವ್ರ ತಂದೆ,
ಅವ್ರ ತಾಯಿ ಎಲ್ಲ ನೋಡಿದ್ರೆ ಭಾಳ ಅನ್ಯಾಯ ಆಗಿದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಆ ತಾಯಿ ಹೇಳ್ತಿದ್ರು, ನಾವು FIR ಮಾಡಿದ್ವಿ, FIRಲ್ಲಿ ಈಗಲೂ ಸಹ ನಾವು ಕೇಳಿದರೆ ಗುಂಡು ಹೊಡೆದಿದ್ದ ಅಧಿಕಾರಿಗಳು ಯಾರು, ಗುಂಡು ಹೊಡೆದಿದ್ದ ಅರಣ್ಯಾಧಿಕಾರಿ ಸಿಬ್ಬಂದಿ ವರ್ಗದವರು ಯಾರು ಅಂತ ಈಗಲೂ ಗೊತ್ತಿಲ್ಲ ಅಂತ ಪಾಪ ಅವ್ರು ಹೇಳ್ತಿದ್ರು. ಅದರ ಅರ್ಥ ಏನು? ಅಲ್ಲಪ್ಪ, FIR ಮಾಡಿದ್ಮೇಲೆ ಅವ್ರಿಗೇನೋ ಗೊತ್ತಿಲ್ಲ ಗುಂಡು ಹೊಡೆದವ್ರು ಯಾರಂತ. FIR ಮಾಡಿದ್ಮೇಲೆ ಎಷ್ಟು 3 ದಿವಸ ಆಯಿತು, ಐಡೆಂಟಿಫೈ ಮಾಡಿ ಬಹಿರಂಗ ಪಡಿಸೋಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ತನಿಖೆ ಏನು ಮಾಡ್ತೀರಾ? ನಿಜವಾಗ್ಲೂ ತನಿಖೆ ಇದು ಸತ್ಯಾಂಶ ಆಚೆ ಬರುತ್ತಾ? ಯಾಕೋ ಡೌಟ್ ಹೊಡಿತಾ ಇದೆ. ಇದೆಲ್ಲ ನೋಡ್ತಾ ಇದ್ದರೆ ಖಂಡಿತವಾಗಿ SDP ಪಕ್ಷ ಇದನ್ನು ಭಾಳ ಸೀರಿಯಸ್ ಆಗಿ ಪರಿಗಣಿಸುತ್ತೆ. ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಸಂಘ, ನಮ್ಮ ಯಾರು ಪ್ರಗತಿಪರ ಸಂಘ ಸಂಸ್ಥೆಯವರು ಇದ್ದಾರೆ, ಅವ್ರ ಜೊತೆ ನಾವು ಚರ್ಚೆ ಮಾಡಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಈ ತೀವ್ರ ಸ್ವರೂಪದ ಹೋರಾಟವನ್ನು ರೂಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ. ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ಕೋಬೇಕು. ಬರೀ ಬೇಟೆಗಾರರು ಅಂತ ಸುಳ್ಳು ಹೇಳಿ ಈ ಪ್ರಕರಣವನ್ನು ಮುಚ್ಚಾಕಬಾರ್ದು. ಮಾನವೀಯತೆ ಇಂಪಾರ್ಟೆಂಟ್. ನೀವು ನೋಡಿ, ಈ ಮಕ್ಕಳ ಕತೆ ನೋಡಿ, ಯಾರು ಇವ್ರಿಗೆ. ಸೊ ಅದರಿಂದ ಏನು ಅವ್ರದ್ದೇನು ಬೇಡಿಕೆ ಇದೆ, ಬೇಡಿಕೆಯಲ್ಲಿ ಪಾಪ ತಾಯಿ ಹೇಳ್ತಿದ್ರು, ನಮಗೆ ಹಣ ಮುಖ್ಯ ಅಲ್ಲ, ಯಾರು ಗುಂಡಿಟ್ಟು ಸಾಯಿಸಿದರೆ ಅವರನ್ನು ಆಚೆ ತೊಗೊಂಬನ್ನಿ, ನೀವು ಅವ್ರ ಮೇಲೆ ಕ್ರಮ ತಗೊಳ್ಳಿ, ಅವ್ರನ್ನ ಸಸ್ಪೆಂಡ್ ಮಾಡಿ, ಅಮಾನತ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಜೀವನಕ್ಕೆ ಏನಾದರೂ ಬೇಕಲ್ಲ, ಅದಕ್ಕೆ ಸರ್ಕಾರಿ ನೌಕರಿ ಕೊಡಿ ಅಂತ ಸೆಕೆಂಡ್ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲ ಸತ್ಯಾಂಶ ಆಚೆ ಬರಬೇಕು. ಅವ್ರಿಗೇನು ಅವ್ರ ಬೇಡಿಕೆ ಏನಿದೆ ಸಂತ್ರಸ್ತರು, ಅದನ್ನು ಸರ್ಕಾರ ಪೂರೈಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೀನಿ.